ಹಾಯ್, ವೆಲ್ಕಮ್ ಟು ಸಕ್ರನಾಡು ಕೆಂಪ ಯೂಟ್ಯೂಬ್ ಚಾನಲ್. ಶಿವರಾತ್ರಿ ಹಬ್ಬ ಬರ್ತು ಅಂತಂದರೆ ಸಿಕ್ಕಾಪಟ್ಟೆ ಕೆಲಸಗಳಿರ್ತವೆ. ಮನೆ ಈ ದುಂಬು ಧೂಳು ಹೊಡೆದು ಮನೆಯನ್ನು ರೆಡಿ ಮಾಡೋದೇ ಸಿಕ್ಕಾಪಟ್ಟೆ ಕೆಲಸ ಹಿಡಿಯೋದು. ಮಾತ್ರ ತುಂಬ ಕೆಲಸಗಳು. ಈ ಪಾತ್ರೆ, ಪ್ರತಿಯೊಂದು ಪಾತ್ರೆ ತೊಳೆಯೋದಾಗಲಿ, ಈ ಮನೆ ಹೆಂಗೆ ಅಂತಂದರೆ ದುಂಬು ಇಲ್ಲಿ ನೋಡು, ಯಾವ ಹಂಗೆ ಹಂಚೆ ಕಡಿ ಬರಲ್ಲ ತಗೊಂಡು ಎಷ್ಟೇ ಇದು ಮಾಡಿದ್ರು ದುಂಬು ಇರ್ತದೆ. ಮೊದಲು ಹೆಂಗೆ ಮಾಡ್ತಿದ್ವು ಅಂದರೆ ನಾವು ಈ ನಮ್ಗೆ ಇದು ಬರೋದು ಏನಕ್ಕಂದರೆ ಜಾಸ್ತಿ ಕಾಡೋದು ಈ ಐಟಮ್ ಎಲ್ಲ ಇಡೋಕ್ಕೆ ಒಂದು ಮನೆ ಬೇಕು. ಏನವೇ ಸರ್ಕು ನಮ್ಮ ಮಟ್ಟಿಲಿ ಈ ಸರ್ಕೆಲ್ಲ ಇಡೋಕ್ಕೆ ಒಂದು ಮನೆ ಬೇಕಲ್ಲ, ಹೆಂಗೆ ಮಾಡೋದು ಅಂತ ಯೋಚನೆ. ಈ ಅಟ್ಟ ಎಲ್ಲ ಕೇಳ್ತಿದ್ದೋ, ಈ ಅಟ್ಟ ಏನವೇ ಈ ಅಟ್ಟದಲ್ಲಿರೋ ಐಟಮು ಪ್ರತಿ ಒಂದು ಕಿತ್ತಿ ಎಲ್ಲನೇ ದುಂಬು ಧೂಳು ಎಲ್ಲ ನೋಡಿತಿದ್ದು. ಇದು ಯಾವಾಗಲೂ ಫುಟ್ಬಾಲ್ ಪೈಪ್ ತಂದದ್ದು ಸುಮಾರು ಒಂದು 10 ವರ್ಷದಿಂದ. ಅದು ಬಡ್ಡಿ ಐಕ್ಳು ಮೋಸ ಮಾಡಿಬಿಟ್ರು. ಫುಟ್ಬಾಲ್ ಪೈಪು ಇಲ್ಲೇ ಐತೆ. ಇನ್ನು ಅಂಡೆಗಳು ಇಲ್ಲಿ ಒಂದು ಅಂಡೆ ಅದೇ ನಮ್ಮದು. ಆಮೇಲೆ ಕರ್ಣಿಗಳು ಇಲ್ಲೆಲ್ಲ ಬಾಕ್ಸು, ಇವೆಲ್ಲ ಏನು ಐಟಮ್ಗಳು ಅಂತಂದರೆ ಅಷ್ಟಿಷ್ಟಿಲ್ಲ. ಇವು ಹೆಂಗೆ ಮಾಡೋದು, ಎಲ್ಲಿ ಮುಡ್ಗೋದು, ಅದೇ ಯೋಚನೆ ಆಗ್ಬಿಟ್ಟದೆ. ಎಲ್ಲ ಎಲ್ಲಿ ಮುಡ್ಗೋದು ಅಂತಲೇ ಯೋಚನೆ ಆಗ್ಬಿಟ್ಟದೆ. ಇಷ್ಟಗಳ ಮನೆ ಎಷ್ಟು ಇದೋ, ಸುಮಾರು 1 ಕುಂಟೆಲಿ ಇರಬೇಕು ಅನ್ಕೋತೀನಿ. 1 ಕುಂಟೆ ತುಂಬಲು ಅವೆ ನೋಡಿ, 1 ಕುಂಟೆ ತುಂಬನೂ ಇಲ್ಲೆಲ್ಲ ಎಗಣ ಪಗಣ ಓಡಾಡವು ಎಲ್ಲ ಸದ್ಲಿ ಕಟ್ಟಿ. ಅಲ್ಲಿ ಸದ್ಲಿ ಒಮ್ಮೈಗೆ ಸದ್ಲಿ ಇಲ್ಲ, ಒಂದು 3-4 ತೀರು ಇಲ್ಲಿ ಮುರಿದೇ ಹೋಗ್ಬಿಟ್ಟಿವೆ ಈ ಮೂಲೆಯಲ್ಲಿ. ಎಲ್ಲ ಎಷ್ಟು ದುಂಬು ಧೂಳ ಹೊಡೆದ್ರೂ ಇಲ್ಲಿರೋ ಸಾಮಾನುಗಳು ಅವೇ ಅಷ್ಟಿಷ್ಟಿಲ್ಲ. ಇತ್ತಾಗೆ ಎಸಿಯಕ್ಕೂ ಮನ್ಸು ಬರೀಕಿಲ್ಲ, ಇತ್ತಾಗ ಮಡಿಕೊಳ್ಳೋಕ್ಕೂ ಜಾಗ ಇಲ್ಲ. ಹಂಗಾಯ್ತದೆ ಕತೆ ಮಾತ್ರ. ಹಂಗೆ ಆಯ್ತದೆ ನಮ್ಗೆ. ಅದೇ ಅರ್ಧ ಯೋಚನೆ ಆಗ್ಬಿಟ್ಟದೆ. ಇಲ್ಲಿ ಮಳೆ ಬಂದಾಗ ಮಾಮೂಲಿ ನೀರು ಏಕ ಸೋರುವಂಥದ್ದು. ಈ ಗೋಡೆಗೆ ಬಿದ್ದು ಸೋರ್ತದೆ. ಇಲ್ಲಿ ಗೋಡೆನೇ ತೂತಾಯ್ತದೆ. ಇಲ್ಲೆಲ್ಲ ಹೋಗ್ಬಿಟ್ಟವಲ್ಲ, ಅಂಚೆಲ್ಲ ಹೋಗ್ಬಿಟ್ಟವಲ್ಲ ಇಲ್ಲೆಲ್ಲ. ಇಲ್ಲಿ ಒಮ್ಮೈಗೆ ಇಲ್ಲಿ ಈರುಳ್ಳಿ, ಈ ಸಲ ಈರುಳ್ಳಿ ಬೆಳ್ಳುಳ್ಳಿ ನೆಡೋಕ್ಕಾಗಿಲ್ಲ. ಕೊಂಡೀರುಳ್ಳಿನೆಯ ಕೊಡ್ಲಿ ತವಿಂದ ಎಲ್ಲ ಐಟಮ್ ಅವೇ ಎಲ್ಲ ಅಲ್ಲಿ ಇಲ್ಲಿ. ಇಷ್ಟಗಳ ಜಾಗ ಇರೋದಕ್ಕೆ ಹೆಂಗೋ ಮಡಿಕತ್ತಾವಿ. ಔಷಧಿ ಪಂಪ್ಗೆ ಏನೂ ಕೆಲಸ ಇಲ್ಲ ಈಗ ಸದ್ಯಕ್ಕೆ. ಇದೆಲ್ಲನೇ ತಾರ್ಸವಳೆ. ನೆನ್ನೆ ಯಾವ್ದಾರ ಹಬ್ಬ ಹಿಂಗೆ ಜೋರು ಹಬ್ಬ ಬಂದಾಗ ಮಾತ್ರ ತಾರಿಸ್ವಂಥದ್ದು. ಅದು ಇಲ್ಲಿ ಯಾವ ಮಟ್ಟಕ್ಕೆ ತಾರ್ಸವಳೆ ಅಂತ ಅಲ್ಲಿ ಅದ್ರ ಅಡಿಲಿ ತಾರ್ಸ ಇಲ್ಲ. ಇವಾಗ ದಪ್ಪಡಿ ದಿಪ್ಪಡಿ ಹೆಂಗೋ ತಾರ್ಸವಳೆ. ಇದಕ್ಕಿಂತಲೂ ತಾರ್ಸರ ತೆಳ್ಳಗೆ ಬಂದಿನಿ. ಬಂದ್ರೆ ಹಾರ್ತಾನೆ ಇರಲಿಲ್ಲ. ಅದೇ ಇಲ್ಲಿ ಮಣ್ಣು ಎತ್ತಿ ಕಾಣಿಸ್ತದೆ. ಇಷ್ಟಾಗಲ ಮಣ್ಣಿಲ್ಲ. ಇಲ್ಲಿಂದ ಎಲ್ಲ ಮಣ್ಣು. ಅವಾರ್ಡ್ ಕೊಡ್ಬೇಕು ನಿನಗೆ. ಹೆಂಗೋ ತಾರ್ಸಿನಿ ಬಿಡು. ಏನಿಲ್ಲ, ಸಂಸಾರ ಮಾಡ್ತಿದ್ವ ನಾವು. ಈಗೇನ್ ಮಾಡ್ತಾರದು? ಸುಮ್ಮನೆ ಏನು ಹಳೆ ಪಳೆ ಹೊಡಿಕೊಂಡಿವಿ ತಗೋ. ಇಲ್ಲಿ ಇವೆಲ್ಲ ಬತ್ತರಾಗಿ ಬಟ್ಟೆ ಹಿಂಗೆಲ್ಲ ಚೀಲ ಕಟ್ಟಿ ಹಾಕೋದು. ಅಲ್ಲಿ ಆಲೆ ಅದನ್ನು ಕಿತ್ತ ಚೀಲ ಕಟ್ಟಿರೋದನ್ನ ಕಿತ್ಲಾ. ಇಲ್ಲಿ ಪಾತ್ರೆಗಳವೆ, ನಮ್ಮ ಅವ್ವ ಮಡಗಿರೋ ಪಾತ್ರೆಗಳು ತೋರ್ತೀನಿ ನೋಡಿ. ಎಲ್ಲ ತಗೊಂಡೋಯ್ತಾದಿರಲ್ಲ ಹೊಸ ಮನೆಗೆ. ಈಗಲಯ್ಯ ಈಗ ತಗೊಂಡೋಗ್ಬಿಟ್ಟು ಎಲ್ಲಿ ಮಡಗಿರಿ? ಅಲ್ಲಿ ನೀರು ಪಾರು ಹಾಕ್ಬೇಕು. ಇನ್ನು ಕ್ಯೂರಿಂಗೆ ಮಾಡಿಲ್ವಲ್ಲ. ಯಾರಿಗೆ ಅದು? ಕರಿಂಗೋ ಕೆಂಜನ್ಗೋ? ನಿನಗೆ ಬೇಡಲ್ಲ ಕರಿಯ? ನಿನಗೆ ಯಾವ ಮೇಲ್ಗಡೆ ಬೇಕೋ ಕೆಳಗಡೆ ಬೇಕಪ್ಪ ಮನೆ? ಕೆಳಗಡೆ. ನೀನು ನೋಡಿದೆ ಚೆನ್ನಾಗದೆ ಕೆಳಗೆ ಅಂತ. ಕರಿಯ ನಿನಗೆ ಮೇಲ್ಗಡೆ ಒಂದು ರೂಮು, ಮೇಲ್ಗಡೆ ರೂಮ ನಿನಗೆ ಸಾಕಾ? ನೀನು ಹೆಂಡತಿ ಮಕ್ಕಳಿಗೆಲ್ಲ ಸಾಕದು? ತಗೊಂಡೋಗಿ ಆಯಿತು, ತಗೊಂಡೋಗಿ ಮುಡುಗಿ. ನನಗೇನು, ಯಾರು ಒತ್ಕೊ ಹೋಯ್ತೀರಿ ತಲೆ ಮೇಲೆ ಅವ್ರಿಗೆ ಕೆಳಗಡೆ ಮನೆ, ಇಲ್ಲಾಂದರೆ ಮೇಲ್ಗಡೆ ರೂಮು. ಯಾರು ಒತ್ಕೊ ಹೋಯ್ಕಿಲ್ಲ ಅವ್ರಿಗೆ ನೋಡಮ್ಮ, ಯಾರು ತಲೆ ಮೇಲೆ ಕೂತ್ಕೊಳ್ಳಿ. ತಗೊಬರಲ್ಲ ಆಯಿತು. ಈ ಅಟ್ಟದ ಮೇಲೆ ಅವಲ್ಲ ಇವು ಪಾತ್ರೆ. ಅವು ಏನಿದ್ದವು ಅಂತೆ ಸುಮಾರು ಒಂದು 7 ವರ್ಷ ಆಗಿರ್ಬೇಕು. 7 ನಮ್ಮ ತಾಯಿ ತಿರಾಗಿ ಆಗಿನಿಂದ ಚೀಲನೇ ಕೆಳಕಿಳಿಕಿಲ್ಲ. ಚೀಲನೆಯ ಇದೊಂದು ಚೀಲ. ಆ ದೊಡ್ಡ ಪಾತ್ರೆ ಯಾವ ಥರ ಇಳ್ಕಿದ್ಲಿ ಅದ? ದೊಡ್ಡ ಪಾತ್ರೆನೂ ಈ ಚೀಲ ಇವೆಲ್ಲ ಏನೇನು ಪಾತ್ರೆಗಳು. ಅದು ಯಾವ 4 ಚೀಲನೂ ಇಳ್ಕಿಲ್ಲ. ಒಂದು ಇಳ್ಕಿಲ್ಲ ಅಲ್ಲಿದಾವ ನಾವು ಚೀಲಗಳ. ಆ ದೊಡ್ಡ ಪಾತ್ರೆ ತವಿಂದ ಹಿಡ್ದು 4 ಚೀಲನೂ ಒಂದು ದಿನನೂ ಇಳಿಯೋಕ್ಕೆ ಇಲ್ಲ. ವರ್ಷ ಆಯಿತು ಇದು ಬಂದು ಸಂಗಮ ಇದರಿಂದ ಪ್ರಯಾಗ್ರಾಜಿಂದ ತಂದಿರುವಂಥ ತೀರ್ಥ ಗಂಗಾಜಲ.
ಗಂಗಾಜಲ ಮಡಗಿದ್ದೀವಿ. ಇನ್ನು ಪ್ರಯಾಗ್ರಾಜಿಂದ ತಂದಂಥ ಗಂಗಾಜಲವ ಇಲ್ಲ ಇಷ್ಟು ಪಾತ್ರೆಗಳು ಇವಿಗೆಲ್ಲ ತೊಳೆದೇ ಮಡಗಿರುವಂಥದ್ದು. ಏಯ್ ಎಲ್ಲನೇ ನೆನ್ನೆ ಎಲ್ಲನೇ ತೊಳೆದು ನಾನು ದುಂಬೊಡ್ ಕೊಡೋದು. ಇಲ್ಲ ಈ ಮನೇಲಿ ಇಷ್ಟು ಸರ್ಕವೆ ಇವೆ, ಇಲ್ಲೆಲ್ಲ ಇಷ್ಟು ಸರ್ಕವೆ. ಎಲ್ಲ ಚೀಲದಲ್ಲಿ ಬಟ್ಟೆಗಳು, ಬಟ್ಟೆ ಇಲ್ಲ ಅನ್ನೋದು ತರಿಸೋದು, ಚೀಲ ತುಂಬ ಮಡಗೋದು. ಬಟ್ಟೆ ಇಲ್ಲ ಅನ್ನೋದು ತರಿಸೋದು, ಚೀಲ ಕಟ್ ಮಡಗೋದು. ಈ ಬೀರು ತುಂಬ ಬಟ್ಟೆ ಇವೆ ಇಲ್ಲೆಲ್ಲ. ಹಾಂ, ಇಲ್ಲೇ ದುಡ್ಡು ಕೊಟ್ಟು ಹುಳಿ ಕಾಳು ತರೋದು, ಹಿಂಗೆ ಚೆಲ್ಲೋದು, ಅಂಡೋದು ಹುಳಿ ಕಾಳು. ಯಾರು? ಹಾಂ, ಏನೋ ಅವು ಕೊಟ್ಟಿದ್ದು ಯಾರು? ಯಾವತ್ತು? ಹಾಂ, ಅವತ್ತು ಅಂದರೆ ಆಗ ತೊಟ್ಟಿದ್ದ? ಹಾಂ, ಇದು ಈ ಎಲೆಕ್ಟ್ರಿಕ್ ಏನೈತೆ ನಮ್ಮ ಮನೆ ಎಲೆಕ್ಟ್ರಿಕ್, ಹಳೆ ಮನೆ ಎಲೆಕ್ಟ್ರಿಕ್ ಎಲ್ಲ ನಾನೇ ಮಾಡಿರುವಂಥದ್ದು. ಇದೆಲ್ಲ ಪೂರ್ತಿ ಕಲೆಕ್ಷನ್ ತಗೊಂಡು ಈಗ ಎಲೆಕ್ಟ್ರಿಕ್ಕು ಅದೇನೋ ತಗೋಬೇಕು ಅಂದರೆ ಈ ಸತ್ತು ಅದೇನೋ ಮಾಡಿಸಿರ್ಬೇಕಂತ, ಇಲ್ಲ ಅಂತಂದರೆ ಕಲೆಕ್ಷನ್ನೇ ಕೊಡಿಕಿಲ್ವಂತೆ. ಪೂರ್ತಿ ಇಷ್ಟೆಲ್ಲ ಐಟಮು ಅಲ್ಲಿ ನಮ್ಮ ಹಳೆ ಮನೆಗೆ ಬೇರೆ ಸೆಲ್ಫ್ ಬೇರೆ ಹಾಕ್ಸಿಲ್ಲ. ಸೆಲ್ಫ್ ಇಲ್ಲ ನಮ್ಗೆ ಕಿಚನು, ಇದೊಂದೇ ಒಂದು ಕಲ್ಲು ಬಂದದೆ. ಹಿಂಗೊಂದು ಕಲ್ಲು ಬಂದದೆ ಅಷ್ಟೇ. ಈ ಥರ ಏನೋ ಹಾಕಿಸ್ಬೇಕು, ಕಾಳು ಕಡ್ಡಿ ಮಡಿಕೊಳ್ಳೋಕ್ಕೆ ಹೆಂಗೆ ಮಡಿಕಂದಿರಿ, ಹಿಂಗೆ ಸ್ಟೆಪ್ ಮಾಡಿಸ್ಬೇಕಂತೆ. ಸ್ಟೆಪ್ ಮಾಡ್ಸೋಕ್ಕೆ ಚಿಕ್ಕ ಜಾಗ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾವನಿ, ಹೆಂಗೆ ಮಾಡೋದು ಅಂತಲೇ ತಲೆಕೆಟ್ಟೈತದೆ ಇಲ್ಲಿಗೆ. ನಾನು ಯಾರಿಗೆ ಬರೋಕ್ಕೆ ಅಲ್ಲಿ ಫೋನ್ ಎತ್ತಿದ್ರು, ಫೋನ್ ಮಾಡಿದ್ರು ಫೋನ್ ತೆಗಿತಾ ಇಲ್ಲ. ಈಗ ವುಡ್ ವರ್ಕಲ್ಲಿ ಯಾರ ಮಾಡಿಸ್ಬೇಕು, ಈಗ ಇನ್ನೇನು ಮಾಡಕ್ಕೆ ಆಯ್ಕಿಲ್ಲ. ಇನ್ನೇನು ಆಯ್ತದೆ ಅನ್ಬೇಕು, ಇಲ್ಲ ಆಯ್ಕಿಲ್ಲ ಅನ್ಬೇಕು. ನಾವು ನಂಬ್ಕೊಂಡೆ ಏನೋ ನಾವೇನೋ ಜೀವನ ಮಾಡ್ತಾವೆ ಏನೋ ಥರ. ಅವ್ರಿಗಿದ್ರೆ ಬೇಡಿಕೆ ಅವ್ರ ಪಾಡ್ಗೆ, ನಮ್ಮ ಪಾಡ್ಗೆ ನಮ್ಗೇನು ಮಾಡ್ಬೇಕು ಅದು ಮಾಡ್ಕೋಬೇಕು ನಾವು. ಈ ಥರ ಐತೆ. ಇನ್ನು ಏನು ಅಡುಗೆ? ಅದೇ ಮಾಮೂಲಿ 4 ದಿನ ಟೊಮೊಟೊ ಗೊಜ್ಜು ಮಡಗೋದು, 5 ದಿನ ಸಾಂಬಾರು ಮಡಗೋದು, ಅದಕ್ಕೆ ಅಕ್ಕಿ ಹಾಕೋದು, ಕತೆ ಮುಗಿದೋಯ್ತು ಅವತ್ತಿಗೆ. ಹಾಂ ಹಾಂ. ಆಮೇಲೆ ಇನ್ನೊಬ್ಬರು ಸ್ನೇಹಿತರು ಒಂದು ಇಲ್ಲೇನೋ ಫ್ರೀ ಕೊಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ನೋಡ್ತಾ ಇರ್ಬೋದು, ಇದು ಶ್ರದ್ಧಾ ಲೆಕ್ಸ್ ಪ್ಯೂರ್ ವಾಟರ್ ಫಿಲ್ಟ್ರು ಶ್ರದ್ಧಾ ಇದನ್ನು ಫ್ರೀ ಕೊಟ್ಟಿದ್ದಾರೆ. ಇದನ್ನು ಪಿಟ್ ಮಾಡಿಸಿಲ್ಲ, ಫ್ರೀ ಕೊಟ್ಟವ್ರೆ. ಅಲ್ಲಿ ಇನ್ನೂ ರೆಡಿ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದು ಹಂಗೆ ಮಡಗಿರುವಂಥದ್ದು. ಇವೆಲ್ಲ ನಮ್ಮ ಮಾತ್ರೆ ಕವರ್ ಇದ್ರ ತುಂಬ ಇರೋದೆಲ್ಲ ರಿಪೋರ್ಟು, ಮಾತ್ರೆ ಕವರು, ಎಲ್ಲ ಸಿರಪ್ಗಳು. ಏನು ಮಾಡೋದು, ಏನು ಕತೆ ಒಂದು ಗೊತ್ತಾಯ್ತಾ ಇಲ್ಲ. ಇವೆಲ್ಲ ಹೆಂಗೆ ಎತ್ತದು ಅಂತಲೇ. ಆಮೇಲೆ ತುಂಬ ಜನ ಟೈಲ್ಸ್ ವರ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಕೂಡ ಮೇಸ್ತ್ರಿ ಅಂತೆಲ್ಲ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ, ನೋಡಿದೆ. ಟೈಲ್ಸ್ದು ಒಂದು ವಿಡಿಯೋ ಹಾಕಿದ್ನಲ್ಲ, ಅದಕ್ಕೆ ಥ್ಯಾಂಕ್ಸ್. ಒಟ್ಟಿನಲ್ಲಿ ಅವರು ಸ್ನೇಹಿತರು ಅವ್ರು ಬಂದು ಹಿಂಗೆ ನಾವು ಮಾಡ್ತೀವಿ ಚೆನ್ನಾಗಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಅದು ನಮಗೇನು ಐಡಿಯಾ ಇರೋಲ್ಲ ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸುಮ್ಮನೆ ಹಿಂಗೆ ಬೇರೆಯವ್ರ ಮನೆ ನೋಡ್ಕೊಂಬಂದಿರ್ತೀವಿ, ಏನೋ ಚೆನ್ನಾಗಿ ಮಾಡ್ತಾವ್ರೆ. ಇನ್ನೂ ಕೆಲಸ ಉಳ್ಕೊಂಡದೆ ಬರ್ತೀನಿ ಅಂತವ್ರೆ. ಈಗ ಹಬ್ಬ ಬೇರೆ, ಶಿವರಾತ್ರಿ ಹಬ್ಬ ಬೇರೆ. ಈಗ ಅತ್ತಾಗೆ ಓಡಾಡೋಣ. ಅದ್ರ ಮಧ್ಯೆ ಪ್ರಮೋಷನ್ಗಳಿಗೂ ಹೋಗ್ತಾಯಿಲ್ಲ ಈ ತಿಂಗಳು. ಪ್ರಮೋಷನ್ಗೆ ಒಬ್ಬರು ಸ್ನೇಹಿತರು ಇಲ್ಲಿಗೆ ಬಂದಿದ್ದರು, ಅದೊಂದು ಪ್ರಮೋಷನ್ ಮಾಡೋದಷ್ಟೇ. ಪ್ರಮೋಷನ್ಗೆ ಹೋಗಿದ್ರೆ ಸದ್ಯಕ್ಕೆ ಹೆಂಗೋ ಅದೊಂದು 10-15 ಸಾವಿರ ಕಾಸಾರ ಆಗೋದೇನೋ. ಪ್ರಮೋಷನ್ಗೆ ಹೋಗ್ತಾಯಿಲ್ಲ. ಇತ್ತಾಗೆ ಕೆಲಸ ಏನು ಮಾಡೋದು ಅನ್ನೋಂಗೆ ಆಗ್ಬಿಟ್ಟದೆ ಪರಿಸ್ಥಿತಿ. ಇದೊಂದು ಸುಮ್ಮನೆ ಒಂದು ಸಣ್ಣ ಲಾಗ್ಸು ನೆನ್ನೆ ಮೊನ್ನೆ ಏನೋ ವಿಡಿಯೋ ಹಾಕಿದ್ದು, ಅದಕ್ಕೋಸ್ಕರ ಇವತ್ತೊಂದು ವಿಡಿಯೋ ಹಾಕಮ್ಮ ಅಂತ ಅಂದ್ಬಿಟ್ಟು ಹಿಂಗೆ ಒಂದು ಸಣ್ಣದಂಗೆ ಈ ಲಾಗ್ಸು ಒಂದು ಚಿಕ್ಕದಾಗಿ ಮಾಡಿ ಹಾಕಿರುವಂಥದ್ದು. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಅಭಿಮಾನ ಇದೇ ಥರ ಇರಲಿ. ಇನ್ನು ನೆಕ್ಸ್ಟ್ ಅಪ್ಡೇಟು, ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ. ಇದೊಂದು ಸ್ವಲ್ಪ ಫ್ರೀ ಆಗಬೇಕು. ನಾನು ಹೆಂಗಾಗ್ಬಿಟ್ಟದೆ ಅಂತಂದರೆ, ಈಗ ಈ ಹೊಲ್ತವ ಆರಂಭನೇ ಮಾಡಿಲ್ಲ. ಏಕೆಂತಂದರೆ ಈ ಕಾರಣದಿಂದ ಮನೆ ಒಂದು ಫಿನಿಷಿಂಗ್ ಆಗೋಲಿ, ಆಮೇಲೆ ಏನಾರು ಮಾಡೋಣ ಅಂತ ಅಂದ್ಬಿಟ್ಟು, ಆಮೇಲೆ ಒಳ್ಳೊಳ್ಳೆ ಪ್ಲೇಸ್ಗಳಾಗಲಿ, ಮತ್ತೊಂದು ಆಗಲಿ, ವ್ಯವಸಾಯದ ಬಗ್ಗೆ ಆಗಲಿ ಪ್ರತಿಯೊಂದು ಅತಿ ಹೆಚ್ಚಾಗಿ ವೀಡಿಯೋಸ್ ಮಾಡಾಕಬೇಕು. ಈಗಿರೋ ಪರಿಸ್ಥಿತಿಲಿ ಎತ್ತವು ಓಡಾಡೋಕ್ಕಾಗಲ್ಲ. ಏಕೆಂತಂದ್ರೆ ಒಬ್ಬನೇ ಎಲ್ಲನೂ ಮೇಂಟೈನ್ ಮಾಡಬೇಕಲ್ಲ. ಆ ಉದ್ದೇಶಕ್ಕೋಸ್ಕರ ಹೆಂಗೋ ತಳ್ಕೊಯ್ತಾ ಅವನೇ. ಥ್ಯಾಂಕ್ ಯು, ಧನ್ಯವಾದಗಳು.